ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ಮಾಡುವ ಇದನ್ನು ನೋಡೋಣ. ಇದು ಬೇಕಂತ ಪದಾರ್ಥಗಳು ನೋಡೋಣ. ನೋಡಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 kg ಬೀನ್ಸ್ ತೊಗೊಂಡಿದ್ದೀನಿ. ತೊಳೆದು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಆಗಲ್ಲ ಅಂತ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು. ಬೀನ್ಸು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬಟಾಣಿ ರಾತ್ರಿ ನೆನೆ ನಾನು ಒಣಗಿದ ಬಟಾಣಿನ ತೊಗೊಂಡಿದ್ದೆ, ರಾತ್ರಿ ನೆನೆ ಹಾಕಿದ್ದೆ. ಸ್ವಲ್ಪ ಹೆಸರುಬೇಳೆ ಅದು ಒಂದು ಚಿಕ್ಕ ಲೋಟ, ಅರ್ಧ ಲೋಟ ನನ್ನ ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಈಗ ತೊಳೆದು ಇಟ್ಕೊಂಡಿದ್ದ ಸೈಡ್ಗೆ ಒಂದು ಮೀಡಿಯಮ್ ಸೈಜು ಟೊಮಟ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕದೊಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಹೊರಗಡೆಗೆ ಇದ್ದರೆ ಕಪ್ಪಾಗಿಬಿಡ್ತೈತೆ ಅಂತ. ಈಗ ಮಾಡುವ ಇದನ್ನು ನೋಡೋಣ ಬನ್ನಿ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದಿದೆ. ಈಗ ಎಣ್ಣೆ ಹಾಕೋಣ. ಒಂದು 2 ಸ್ಪೂನು 3 ಸ್ಪೂನ್ ಎಣ್ಣೆ ಹಾಕೋಣ. ಮೂರು ಸ್ಪೂನ್ ಎಣ್ಣೆ ಸಾಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ಗೋಸ್ಕರ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ, ನೋಡಿ ಸ್ವಲ್ಪ ಕೆಂಪಾಗಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ತೊಗೊಂಡಿದ್ದೀನಲ್ಲ ಹಾಕ್ತಾಯಿದ್ದೀನಿ. ಹಂಗೆ ಅದರಲ್ಲಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿನ ಸೈಜಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿ ಬಾರಿಸ್ಬೇಕಾಗ್ತದೆ. ಜಾಸ್ತಿ ಉರಿಯೋದಕ್ಕೆ ಹೋಗಬೇಡ್ರಿ. ಕಲರ್ ಚೇಂಜ್ ಆಗಕ್ಕೆ ನಾವು ಇದು ಮಾಡಬೇಕಾಗ್ತದೆ. ನೋಡಿ, ಈಗ ಉಬ್ಬಿಕೊಂಡಿದೆ ಚೆನ್ನಾಗಿ ನೀಟಾಗಿ. ಈಗ ಚೇಂಜ್ ಆದಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ವಿ ಅದನ್ನ ಹಾಕೋಣ. ಚೆನ್ನಾಗಿ ಹಸವಷ್ಟು ನೋಡೋತಕ್ಕನ ನಾವು ಹಾಕಬೇಕಾಗ್ತದೆ. ನೀವು ಉದ್ದಿನಬೇಳೆ ಬೇಕಂದ್ರೆ ಹಾಕಿರ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಕಡಲೆಬೇಳೆ ಉದ್ದಿನಬೇಳೆ ನಾನು ಟೇಸ್ಟ್ಗೋಸ್ಕರ ಅಂತ ಹಾಕಿದ್ದೀನಿ. ಬೇಕಂದ್ರೆ ಹಾಕಿದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ. ಸ್ವಲ್ಪ ಹಸವಷ್ಟು ಉಳಿಯೋದು. ನೋಡಿ, ಈಗ ಹಸವಷ್ಟು ಹೋಗಿದೆ. ಬೀನ್ಸು ಕ್ಯಾರೆಟ್ ತೊಗೊಂಡಿದ್ವಲ್ಲ ಹಾಕ್ತಾಯಿದ್ದೀನಿ. ಬಟಾಣಿ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಹಾಕ್ತಾನೆ. ಆಲೂಗಡ್ಡೆ ತೊಗೊಂಡಿದ್ನಲ್ಲ, ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ
ಇದರಲ್ಲಿ ನಾವು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಬೇಕಾಗ್ತದೆ, ಯಾಕಂದರೆ ಮಸಾಲೆಲ್ಲ ಚೆನ್ನಾಗಿ ತರಕಾರಿಗೆ ಹತ್ತಲ ಅಂತ. ಸ್ವಲ್ಪ 1/4 ಸ್ಪೂನ್ ಅರಿಶಿನ, ಒಂದು 1/2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಚೆನ್ನಾಗಿ ಬಾಡಿಸಿ ಮುಚ್ಚಿಟ್ಬಿಡೋಣ ಒಂದು 2 ನಿಮಿಷ. ಚೆನ್ನಾಗಿ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲವರೆಗೆ ನಾವು ಫ್ರೈ ಮಾಡಬೇಕಾಗ್ತೈತೆ. ಆಮೇಲೆ ನಾವು ಏನೇನು ಹಾಕಬೇಕಂತ ನಿಮ್ಗೆ ಹೇಳ್ತೀನಿ. ಈಗ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿಬೋದು, ಬೇಕಂದ್ರೆ ಖಾರ ಪುಡಿ ಹಾಕ್ಕೋಬೋದು. ನಾನು ಖಾರ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಅರಿಶಿನ ಉಪ್ಪು ಎಲ್ಲ ನೀಟಾಗಿ ಒಂದೆಲ್ಲ ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಇವತ್ತು ಟೈಮ್ ಆಗಿಬಿಟ್ಟಿದೆ, ಸ್ಕೂಲಿಗೆ ಹೋಗ್ತಾಳೆ ನಮ್ಮ ಮಗಳು, ಲೇಟಾಗಿ ಎದ್ದೆ ಇವತ್ತು. ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 2 ನಿಮಿಷ ಮುಚ್ಚಿಬಿಟ್ಬಿಡೋಣ. ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ. ನೋಡ್ತಾ ಇರ್ಬೋದು, ನೀರೆಲ್ಲ ಹೋಗಿದೆ ನೀಟಾಗಿ. ಈಗ ಈ ಸಮಯದಲ್ಲಿ ನಾವು ಹೆಸರುಬೇಳೆ ಪಪ್ಪು ಏನು ತೊಗೊಂಡಿದ್ವಿ ಅದನ್ನ ಹಾಕೋಣ. ನೋಡಿ, ಹೆಸರುಬೇಳೆ ಪಪ್ಪು ತೊಗೊಂಡಿದ್ನಲ್ವ, ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಹೆಸರುಬೇಳೆ ಪಪ್ಪು ಹಾಕಿ ನೋಡಿ. ಈಗ ಇನ್ನೊಂದು 2 ನಿಮಿಷ ನಾವು ನೀಟಾಗಿ ಮುಚ್ಚಿಟ್ಬಿಡೋಣ. ನೋಡಿ, 2 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಹೆಸರುಬೇಳೆ ಪಪ್ಪು ಹಾಕಿದ್ದೀವಲ್ಲ, ಈಗ 2 ನಿಮಿಷ ಮುಚ್ಚಿಟ್ಟು ಬೆನೆ ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ, ತೆಗೆದು ನೋಡೋಣ. ಹೆಸರುಬೇಳೆ ಹಾಕಿ ನಾವು ನೆನೆಸಿದ್ವಲ್ಲ. ಈಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಎಲ್ಲ ನೀರೆಲ್ಲ ಹೋಗಿದೆ. ಈಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡೋಣ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ನಲ್ವ, ಹಾಕೋಣ. ಈಗ ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಟೊಮೊಟೊ ಆಗಿದೆ ಹಾಕಿದ್ದೀನಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಈಗೆಲ್ಲ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಬೆಳೆಸಿದ್ದೀನಿ. 2 ನಿಮಿಷ ಮುಚ್ಚಿಟ್ಟಿದ್ದೆ, ತೆಗೆದಿದ್ದೀನಿ. ನೋಡಿ, ಈಗ 1 ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಯಾರಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟ ನೀರು ಹಾಕ್ಬಿಡೋಣ. ಇದಕ್ಕೆ ಚೆನ್ನಾಗಿ ಬೆಳ್ಕೊಂತಿದ್ವಿ. ಈಗೆಲ್ಲ ಹಾಕಿದ್ದಾಯ್ತಲ್ವ. ನೋಡಿ, ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಒಂದು ಲೋಟ ನೀರು ಸಾಕಾಗ್ತದೆ, ಯಾಕಂದರೆ ಜಾಸ್ತಿ ಹಾಕಿನಕ್ಕೆ ಹೋಗ್ಬಿಡ್ರಿ. ಎಲ್ಲ ಬೇರೆ ಎಣ್ಣೆಗೆ ಬೆನೆಸಿದ್ದೀವಲ್ವ, ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಿನಕ್ಕೆ ಹೋಗ್ಬಿಡ್ರಿ. 1 ಲೋಟ ನೀರಾದರೆ ಸಾಕಾಗ್ತದೆ. ಹೆಸರುಬೇಳೆ ಕೂಡ ನೆನೆಸಿ ಹಾಕಿದ್ವಲ್ಲ, ಜಾಸ್ತಿ ಬೆರೆಸೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಸಮಯದಲ್ಲಿ ನೀವು ಖಾರ ಉಪ್ಪು ನೋಡ್ಕೋಬೋದು. ನಾನು ಖಾರ ಉಪ್ಪು ಕರೆಕ್ಟಾಗಿ ಆಗಿದೆ. ಈಗ ಬೇಕಾಗೋದಲ್ಲ ನೋಡೋದು. ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಪಲ್ಯ ರೆಡಿ ಆಗ್ತದೆ. ನೋಡಿ ಫ್ರೆಂಡ್ಸ್, ಒಂದು 2 ನಿಮಿಷ ಆಗಿದೆ, ಒಂದು 5 ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ, ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಇಷ್ಟು ಇರಬೇಕಾಗ್ತದೆ. ನಾವು ರೊಟ್ಟಿಗೆ ಆಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ತುಂಬಾ ಟೇಸ್ಟ್ ಆಗಿರ್ತದೆ. ನೋಡಿ, ಈ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ.
ಈ ಪಲ್ಯ ರೆಡಿ ಆಯಿತು. ಬೀನ್ಸ್ ತರಕಾರಿ ಪಲ್ಯ ರೆಡಿ ಆಗಿದೆ. ತುಂಬಾ ಟೇಸ್ಟಾಗಿರ್ತದೆ. ನೀವು ಹೆಸರು ಬೇಳೆ ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೋಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತರಕಾರಿ ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರ್ತದೆ. ಚಪಾತಿಗೆ ಇರ್ಬೋದು, ರೊಟ್ಟಿಗೆ ಇರ್ಬೋದು, ಚೆನ್ನಾಗಿರ್ತೈತೆ. ಅನ್ನಕ್ಕಂದರೆ ಅಷ್ಟು ಸೆಟ್ ಆಗಲ್ಲ. ಚಪಾತಿಗೆ ರೊಟ್ಟಿಗೆ ತುಂಬ ಟೇಸ್ಟಾಗಿರ್ತದೆ. ಹೆಸರು ಬೇಳೆ ಅದೆಲ್ಲ ಹಾಕಿ ಮಾಡೋದಕ್ಕೆ. ಇದು ನೀವು ಮನೇಲಿ ಮಾಡ್ಕೊಂಡು ಕಮೆಂಟ್ನಲ್ಲಿ ನಮಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿ ಫ್ರೆಂಡ್, ತುಂಬಾ ಸಿಂಪಲ್ ಇದು ತರಕಾರಿ ಪಲ್ಯ ಮಾಡೋದು. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಮಾಡೋದು. ನೀವು ಬರ್ಲಾರ್ದ್ರೆ ಕೂಡ ಮಾಡ್ಕೋಬೋದು. ರೊಟ್ಟಿ ಚಪಾತಿ ಜೊತೆಗೆ ಮಾಡಿದ್ದೀವಿ. ತುಂಬ ಟೇಸ್ಟಾಗಿರ್ತೈತಿ. ಮನೇಲಿ ಮಾಡ್ಕೊಂಡು